ಏಕೆ ನಿದ್ರೆ ಬರೋದಿಲ್ಲದೆ? ತಪ್ಪಾಗಿದ್ದರೆ ನನ್ನನ್ನು ಕ್ಷಮಿಸಿಬಿಡಿ. ಈ ರೀತಿ ಮೌನವಾಗಿರಬೇಡಿ. ನನ್ನ ಒಂದು ನಿಮಿಷದ ಮೌನ ನಿನಗೆ ಎಷ್ಟೊಂದು ನೋವುಂಟು ಮಾಡಿದೆ ಸರಸ್ವತಿ. ನೀವು ಎಂದಾದ್ರೂ ಹೀಗೆ ಇದ್ದಿದ್ರಾ? ನಿಜವಾದ ಪ್ರೇಮಕ್ಕೆ ಏನು ಪ್ರತಿಫಲ ಕೊಡಬಹುದು ಸರಸ್ವತಿ? ಕೊಡುವುದಕ್ಕೆ, ತೆಗೆದುಕೊಳ್ಳುವುದಕ್ಕೆ. ಪ್ರೇಮ ಅನ್ನೋದು ಮಾರಾಟದ ವಸ್ತುವೆ. ಅದು ಯಾವಾಗಲೂ ಇನ್ನೊಬ್ಬರ ಒಳ್ಳೆಯದನ್ನೇ ಕೋರುತ್ತೆ. ಒಂದು ವೇಳೆ ನಮ್ಮಿಬ್ಬರ ಅಗಲಿಕೆಯಿಂದ ಶ್ರೇಯಸ್ಸು ಸಿಗುವುದಾದರೆ ಪರಿಹಾಸ ಮಾಡುತ್ತೀರಾ? ಪ್ರೇಮಕ್ಕೆ ತ್ಯಾಗದ ಅರಿವು ಒಂದೇ ಗೊತ್ತು. ಅದರಲ್ಲಿ ಏನೇ ಬರಲಿ ನಾನು ಆನಂದದಿಂದ ಅನುಭವಿಸುತ್ತೇನೆ. ನಾನು ಸನ್ಯಾಸತ್ವ ಸ್ವೀಕಾರ ಮಾಡಿ ಸರ್ವಸಂಗ ಪರಿತ್ಯಾಗಿಯಾಗಿ ಆಚಾರ ಪೀಠವನ್ನಪ್ಪಿ ಜಗತ್ಸೇವೆ ನಿಂತರೆ, ಹಾಗಾದರೆ ನಿಂತಲೇ ನನ್ನ ಇಷ್ಟ ಆನಂದ ಪಡುವ ಅದೃಷ್ಟ ಸಾಲ ಹೆಣ್ಣು ಈ ಜಗತ್ತಿನಲ್ಲಿ ಯಾರೂ ಸಿಗುವುದಿಲ್ಲ. ಈ ಜಗತ್ತನ್ನೇ ಬೆಳಗಿಸುವ ಸೂರ್ಯನನ್ನ ನನ್ನ ಕುಡಿಯಲ್ಲಿ ಬಸಿಟ್ಟುಕೊಳ್ಳುತ್ತೇನೆ ಎಂದು ಭಾವಿಸಿದ್ದೀರಾ? ಈ ದಿವ್ಯ ಜ್ಯೋತಿ ಇಷ್ಟು ದಿನ ನನ್ನ ಹತ್ರ ಇತ್ತಲ್ಲ ಅನ್ನೋ ಆನಂದ ಸಾಲದ ನನಗೆ. ಧನ್ಯ ಸರಸ್ವತಿ, ಧನ್ಯ. ನೀನು ಧನ್ಯಳಾಗಿ ನನ್ನನ್ನು ಧನ್ಯನಾಗ್ತಿದೆ. ಇಲ್ಲಿವರೆಗೂ ನಾನು ನಿನ್ನನ್ನ ಪ್ರೇಮ ಸ್ವರೂಪಿಣಿಯಾಗಿ ನೋಡಿದ್ದೇನೆ, ಕಾಳ ಸ್ವರೂಪಿಣಿಯಾಗಿ ನೋಡಿದ್ದೇನೆ. ಇನ್ನು ಮುಂದೆ ಮಾತೃ ಸ್ವರೂಪಿಣಿಯಾಗಿ ನೋಡಲು ಇಷ್ಟಪಡುತ್ತೇನೆ. ಲಕ್ಷ್ಮೀ ನಾರಾಯಣ ವಿದ್ಯಾಭ್ಯಾಸಕ್ಕೂ ಹಾಗೂ ನಿನಗೂ ಭಾವನವರ ಆಶಯ ಸಿದ್ಧವಾಗಿದೆ. ನಿಮ್ಮೆಲ್ಲರ ಯೋಗಕ್ಷೇಮ ಗುರುರಾಯರು ನೋಡಿಕೊಳ್ಳುತ್ತಾರೆ ಸ್ವಾಮಿ. ಹೀಗೆ ಗುರುಗಳು ಮತ್ತು ದೇವಿಯ ಮಾತುಗಳಿಂದ ಪ್ರಭಾವಿತರಾದ ವೆಂಕಟನಾಥರು ಸಂಸಾರವನ್ನು ತೊರೆದು ಗುರು ರಾಘವೇಂದ್ರ ಎಂಬ ಹೆಸರಿನಿಂದ ನಾಮಾಂಕಿತಗೊಂಡು ತಮ್ಮ ತತ್ವಗಳನ್ನು ಎಲ್ಲೆಡೆ ಪ್ರತಿಪಾದಿಸುತ್ತಾ ಕೊನೆಗೆ ಮಾಂಚಾಲಮ್ಮನ ಕೋರಿಕೆಯ ಮೇರೆಗೆ ತುಂಗಾ ನದಿಯ ತೀರದಲ್ಲಿ ನೆಲೆಗೊಂಡು ಅಲ್ಲಿಯೇ ಐಕ್ಯಗೊಂಡು ಇಂದಿಗೂ ಭಕ್ತರ ಮನಸ್ಸಿನಲ್ಲಿ ಸ್ಥಿರಸ್ಥಾಯಿಯಾಗಿದ್ದಾರೆ. ಪೂಜಾ